ತುಮಕೂರಿನ ಮಹೇಶ್ ಪಿಯು ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆದ ಸ್ವಾಗತ ಸಮಾರಂಭ. ಎರಡ್ 2025-26ನೇ ಸಾಲಿನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ. ಸಮಾರಂಭದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು. ತುಮಕೂರಿನ ಪ್ರತಿಷ್ಠಿತ ಮಹೇಶ್ ಪಿಯು ಕಾಲೇಜಿನಲ್ಲಿ 2025-26ನೇ ಸಾಲಿನಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ ಸಮಾರಂಭ ನಡೆಯಿತು. ಶೈಕ್ಷಣಿಕ ಜೀವನದ ಹೊಸ ಅಧ್ಯಾಯಕ್ಕೆ ಪ್ರವೇಶಿಸಿದ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಶುಭಾರಂಭ ಮಾಡಲಾಯಿತು. ಈ ಸಮಾರಂಭವನ್ನು ತುಮಕೂರಿನ ಹೃದಯ ಭಾಗದಲ್ಲಿರುವ ಸೇಕ್ರೆಡ್ ಹಾರ್ಟ್ ಸಮುದಾಯ ಭವನ ಮಂಡಿಪೇಟೆಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ಸ್ವಾಗತ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿದ್ರು. ಇದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಾರ್ಟೆಡ್ ಅಕೌಂಟೆಂಟ್ ಈಶ್ವರ್ಯನ್ ಮುಖಂ ಮಾತನಾಡಿ, ಇದು ನಿಮ್ಮ ಕನಸುಗಳನ್ನು ನನಸುಗೊಳಿಸಲು ಅತ್ಯುತ್ತಮ ಸಮಯ. ಯಾವುದೇ ಸಮಯವನ್ನ ವ್ಯರ್ಥ ಮಾಡದೆ ಗುರಿಯತ್ತ ಮುಂದಾಗಿರಿ ಎಂದು ಪ್ರೇರಣಾದಾಯಕ ಸಂದೇಶವನ್ನ ನೀಡಿದ್ದಾರೆ. See, what is the true purpose of this Freshers Day? I am not going to give the disclaimer at the right away. See, I am not going to take much of your time. I know it is very difficult to sit there and listen to every dignitary speech, but it is very easy to stand here and deliver a speech. I am not going to take much of your time. I am going to wind up my speech in less than 10 minutes. Okay? Agreement? Right. Yes, sir. So, what is the true purpose of this Freshers Day? There is a saying in English which says that, which goes like this: never take success to your head and failure to your heart. Right? See, ಯಾರೇ ಆಗಲಿ ತಮ್ಮ ಯಶಸ್ಸನ್ನ ತಲೆಗೆ ತಗೋಬಾರ್ದು ಮತ್ತೆ ಫೇಲ್ಯೂರ್ ಮನಸ್ಸಿಗೆ ತಗೋಬಾರ್ದು ಅಂತ ಹೇಳ್ತಾರೆ. Many of you might have secured 99% or even 100% in your previous examinations and might have come to your first PU. Many of you might not have scored that much marks, but it's okay, no problem. Never take such failure to your heart. We all have to come with a clean slate on this Freshers Day. Okay? Being a chartered accountant, I know many persons who have secured more than 95% have flunked in CA examination, whereas many students who have secured less than 40 marks, they have cleared CA exams in their first attempt, that too securing a rank in national level. Okay, this is not the end of life. Never take the marks criteria to your head. ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಸಿಸಿ ಪವಟಿ ಅವರು ಮಾತನಾಡಿ, ಮೊದಲು ನಿಮ್ಮ ಪೋಷಕರೇ ಮೊದಲು ನಿಮ್ಮ ಮೊಬೈಲ್ ಬಿಡಿ, ನಂತರ ಅದನ್ನ ಮಕ್ಕಳಿಗೆ ಕಲಿಸಿ, ಆಗ ಎಲ್ಲವೂ ಸರಿ ಹೋಗುತ್ತೆ. ಮೊಬೈಲ್ ಬಳಕೆಯಿಂದ ಮಕ್ಕಳಲ್ಲಿ ಶಿಕ್ಷಣ ಹೇಗೆ ಕುಂಠಿತವಾಗುತ್ತೆ ಅನ್ನೋದರ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದಿಷ್ಟನ್ನು ಬಿಡಬೇಕಾಗತ್ತೆ. ಏನೇನು ಬಿಡಬೇಕು ಅದು ಮೊದಲೇ ಫಸ್ಟ್ ಬಿಡಬೇಕಾಗಿದ್ದು, ಬಹಳ ತಲೆಯೊಳಗೆ ಕೆಡೋದು ಎಲ್ಲರಿಗೂ, ನಿಮ್ಮ ಪೇರೆಂಟ್ಸಿಗೂ ಕೂಡ ಬೇಜಾರಾಗಿ ಅವರು ಬಿಡಲ್ಲ, ಮತ್ತೆ ಅವ್ರು ಹಿಡ್ಕೊಂಡಿರ್ತಾರ. ಅದು ಏನು ಮಹಾನ್ ಇದು ಐತೆ ಅಂತ ಹಿಡ್ಕೊಂಡೇ ಇರ್ತಾರ. ನಿಮಗೆ ಮಾತ್ರ ಮುಟ್ಟಬೇಡ. ಪೇರೆಂಟ್ಸ್ ನಿಮಗೂ ಹೇಳ್ತೇನೆ, ಮೊಬೈಲ್ ಅನ್ನ ಬಿಡಬೇಕಾಗತ್ತೆ. ಇವತ್ತೇ ಲಾಸ್ಟ್, ಅದು ನಿಮ್ಮ ತಾಯಂದ್ರ ಕೈಯಾಗ ಕೊಡಿ. ಪಾಪ ತಂದೆ ಇರ್ಲಿ ಬಿಡು ಅಂತಿರ್ತಾನೆ, ತಾಯಿ ಮಾತ್ರ ಬಿಡಲ್ಲ. ಮುಟ್ಟಂಗಿಲ್ಲ ನೀನು ಅಂತಿರ್ತಾನೆ. ತನ್ನ ತಾಯಿಗಳು ಕೊಟ್ಟು ನಮಸ್ಕಾರ ಮಾಡಿಬಿಡಿ. ಯಾಕೆ ಮೊಬೈಲ್ ನೋಡಬಾರ್ದು? ಇದೊಂದು ಆಸ್ ಎ ಸೈಕಾಲಜಿಸ್ಟ್ ನಿಮ್ಗೆ ಹೇಳ್ತೇನೆ. ಈಗ ನಾನು ನಿಮ್ಗೊಂದು ಕಥೆ ಹೇಳ್ತೇನೆ ಅಂತ ಇಟ್ಕೊಳ್ಳಿ. ಒಬ್ಬ ರಾಜ ಇದ್ದ, ಒಬ್ಬ ರಾಣಿ ಇತ್ತು, ಕಿರೀಟ ಇತ್ತು, ನದಿ ತೀರದ ಮೇಲೆ ಓಡಾಡ್ತಿದ್ರು ಅಂತ ಹೇಳಿದ್ರೆ, ನಿಮಗೆ ಅಕಸ್ಮಾತ್ ಆಗಿ ಚಿತ್ರ ಬಿಡಿಸಿ ಅಂತೇಳಿ ನಿಮ್ಗೆ ಪೇಪರ್ ಪೆನ್ ಕೊಟ್ರೆ
ಎಲ್ಲರ ರಾಜ ಬೇರೆ ಬೇರೆ, ರಾಣಿ ಬೇರೆ ಬೇರೆ, ಕಿರೀಟ ಬೇರೆ, ನದಿ ಬೇರೆ, ಎಲ್ಲರ ಇಮ್ಯಾಜಿನೇಷನ್ ಬೇರೆ ಬೇರೆ ಇರ್ತದೆ. ಬೇರೆ ಬೇರೆ ರೀತಿಯಿಂದ ನೀವು ಬಿಡಿಸ್ತೀರಿ. ಅಕಸ್ಮಾತ್ ನಾನು ತೋರಿಸ್ಬಿಟ್ಟೆ ಅಂತ ತಿಳ್ಕೊಂಡೆ, ಇದು ರಾಜ, ಇದು ರಾಣಿ, ಇದು ಕಿರೀಟ ಅಂತ ತೋರಿಸಿದ್ರೆ ಎಲ್ಲರ ತಲೆಯೊಳಗೆ ಒಂದೇ ಕಿರೀಟ, ಒಂದೇ ರಾಣಿ, ಒಂದೇ ರಾಜ. ಇಮ್ಯಾಜಿನೇಷನ್ ಪವರ್ ಸತ್ತೋಗುತ್ತೆ. ಇನ್ನು ಆಡಳಿತ ಮಂಡಳಿ ಸದಸ್ಯೆ ಜಗದಾಂಬಾ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಓದುವ ವಯಸ್ಸಿನಲ್ಲಿ ಮೊಬೈಲ್ ಬಳಸುವುದನ್ನು ನಿಯಂತ್ರಿಸಿ ಓದಿನತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಸಲಹೆಯನ್ನ ನೀಡಿದ್ರು. ಕಾಲೇಜಿನ ಅಧ್ಯಕ್ಷರಾದ ಶಶಿಧರ್ ಅವರು, ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಸಾಧಿಸಲು ನಾವು ಎಲ್ಲಾ ರೀತಿಯ ಸಹಕಾರವನ್ನ ನೀಡುತ್ತೇವೆ ಎಂದು ವಿಶ್ವಾಸದ ಮಾತುಗಳನ್ನಾಡಿದ್ರು. ಸೆಲೆಬ್ರೇಷನ್ ಅನ್ನೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಒಂದು ಪ್ಲಾಟ್ಫಾರ್ಮ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂದರೆ ಪ್ರತಿ ದಿನ ನಾವು ಎಲ್ಲರನ್ನೂ ಮೀಟ್ ಮಾಡ್ತೀವಿ, ಆದರೆ ನಮ್ಮನ್ನು ನಾವು ಬೇರೆಯವ್ರಿಗೆ ಪರಿಚಯ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಸೊ ಇದು ಒಂದು ದಿನ ಪಕ್ಕದಲ್ಲಿರೋನು ಯಾರು ಅಂತ ಕೇಳ್ಕೊಳ್ತೀವಿ, ರೈಟ್? ಅವನು ಒಬ್ಬನ್ನ ವಿಚಾರಿಸ್ಕೊತೀವಿ, ಯಾರು, ಎಲ್ಲಿಂದ ಬಂದೆ ಅಂತ. ನೆಕ್ಸ್ಟ್ ಇನ್ನೊಬ್ಬ ಲೆಫ್ಟಲ್ಲಿರೋನ್ನ ಯಾರು ಎಂತು ಅಂತ ವಿಚಾರಿಸ್ಕೊಳ್ತೀವಿ. ಸೊ ಹಾಗೆ ನಮ್ಮ ಪರಿಚಯ ಏನಾಗತ್ತೆ, ಅಕ್ಕಪಕ್ಕದವನಿಂದ ಲಾಸ್ಟ್ ಬೆಂಚ್, ಲಾಸ್ಟ್ ಕಾರ್ನರ್ವರೆಗೂ ಬೆಳೆಯುತ್ತೆ. ಈ ಪರಿಚಯ ಬರೀ ಹಾಯ್ ಬಾಯ್ ಅಥವಾ ಎಲ್ಲಾದ್ರೂ ಹೋಗ್ಲಿಕ್ಕಲ್ಲ, ಖಂಡಿತ ಈ ಪರಿಚಯ ನಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ. ಸೊ ಈ ಪಕ್ಕದಲ್ಲೇ ಭವಾನಿ ಕೂತಿದ್ರು, ಇನ್ನೊಬ್ಬ ಪಕ್ಕದಲ್ಲಿ ಹುಡುಗ ಕೂತಿದ್ದಾನೆ. ಸೊ ಅವರಿಬ್ರಿಗೆ ಇಂಟ್ರೊಡ್ಯೂಸ್ ಆಯ್ತು. ಅಟ್ ದ ಸೇಮ್ ಟೈಮ್ ಎಲ್ಲರಿಗೂ ಇಂಟ್ರೊಡ್ಯೂಸ್ ಆಗಿದ್ದಾರೆ ಅವರಿಬ್ರು ಇವಾಗ ಯಾರು ಅಂತ, ಅಲ್ವಾ? ಅದೇ ಥರ ನಾವು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಸೊ ಐ ಥಿಂಕ್ ನಾವು ತುಂಬ ಕಲಿಯೋದಿದೆ. ಈಗ ಭವಾನಿ ಹೇಳಿದ್ರು ಅವರು 97%, 98% ತಗೊಂಡಿದ್ದಾರೆ ಅಂತ. ಅವಳಿಂದ ಕಲಿಯೋದು ನನಗೂ ಬಹಳಷ್ಟಿದೆ, ನಮ್ಮಿಂದ ಕಲಿಯೋದು ನಿಮಗೂ ಬಹಳಷ್ಟಿದೆ. ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ ನಮ್ಗೆಲ್ಲರಿಗೂ ನಮ್ಮಲ್ಲಿರೋ ಇನ್ಫಾರ್ಮೇಷನ್ಸ್, ನಾಲೆಡ್ಜ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ಅವಳು ಹೇಳಿದ ತಕ್ಷಣ IFR ಅಂದಿದ ತಕ್ಷಣ ನನಗೆ ಥಾಟ್ ಬಂತು, ಅಂದರೆ ಗೋಲ್ ಸೆಟ್ ಮಾಡ್ಕೊಂಡಿದ್ದಾಳೆ ಇವತ್ತು. ಆಲ್ರೆಡಿ ಅವ್ರ ಗೋಲ್ ಅಲ್ಲಿದೆ. ಸೊ ಆ ಗೋಲ್ಗೆ ಏನು ಬೇಕು ತಯಾರಿ, ಅದನ್ನು ನಾವು ಕೊಡಲಿಕ್ಕೆ ರೆಡಿ ಆಗಬೇಕು. ಇನ್ನು ಕಾಲೇಜಿನಲ್ಲಿ ಅತ್ಯುತ್ತಮ ಅಂಕ ಗಳಿಸುವ ಮೂಲಕ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸಿದ ವಿದ್ಯಾರ್ಥಿನಿ ಸುಕನ್ಯಾ ಮಾತನಾಡಿ, ತಮ್ಮ ಕಿರಿಯ ಸಹಪಾಠಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಗುರಿಯು ತುಂಬಾ ಮುಖ್ಯ ಎಂದು ಸಲಹೆ ನೀಡಿದ್ರು. ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್. ಏನಾಗಬೇಕು ಅಂತ, ಏನೋ ಒಂದು ಆಯಿತು, ರಿಸಲ್ಟ್ ಆದ್ಮೇಲೆ ನೋಡ್ಕೊಳ್ಳೋಣ, ಅದಾದ್ಮೇಲೆ ನೋಡ್ಕೊಳ್ಳೋಣ, ಅದೆಲ್ಲ ಆಗಲ್ಲ. ನೀವು ಒಂದು ಜೀವನದಲ್ಲಿ ಏನೇ ಒಂದು ಮಾಡಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು. ನಾನು ಇದಾಗಲೇ ಆಗ್ತೀನಿ ಅಂತ. ಅದ್ರ ಮೂಲಕ ಒಂದು ನಿರ್ದಿಷ್ಟವಾದ ಗುರಿ ಇಟ್ಕೊಂಡು ಅದ್ರ ಬಗ್ಗೆ ನಾವು ಸತತ ಪ್ರಯತ್ನ ಮಾಡಿದಾಗ ಎಲ್ಲಷ್ಟು ನಮ್ಗೆ ಖಂಡಿತ ಆಗೇ ಆಗುತ್ತೆ. ಆದರೆ ನನಗೆ ಏನಪ್ಪ ಅಂದರೆ, ಯಾವಾಗಲೂ ಸಕ್ಸಸ್ ಆಗಿರೋ ಜೀವನದ ವ್ಯಕ್ತಿಗಳನ್ನ ಕಥೆಗಳನ್ನ ಓದಬಾರ್ದು, ಫೇಲ್ಯೂರ್ ಆಗಿರೋರ ಹತ್ರ ಕಲ್ತ್ಕೋಬೇಕು. ಯಾವಾಗಲೂ ಫೇಲ್ಯೂರ್, ನಮ್ಮ ಸಕ್ಸಸ್ ಆಸ್ ಅ ಪೇರೆಂಟ್ಸ್, ಫೇಲ್ಯೂರ್ ಆಸ್ ಅ ಆರ್ಫನ್. ಅಂದರೆ ಸಕ್ಸಸ್ಸಿಗೆ ತುಂಬ ತಂದೆ ತಾಯಿಗಳಿರ್ತಾರೆ, ಆದರೆ ಫೇಲ್ ಆಗಿರ್ತಾನಲ್ಲ ಅವನಿಗೆ ಜೀವನದಲ್ಲಿ ಯಾರು ತಂದೆ ತಾಯಿಗಳಿರಲ್ಲ. ಅವನೊಬ್ಬ ಏಕಾಂಗಿಯಾಗಿ ಜೀವನದಲ್ಲಿ ಹೋರಾಡಬೇಕು. ಯಾವತ್ತೂ ಫೇಲ್ಯೂರ್ನ ಒಂದು ಏನಂತಾರೆ ಕೀಳಿಂದ ಮಾಡ್ಕೋಬಾರ್ದು, ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ನಾವು ಬೆಳೆಸ್ಕೋಬಾರ್ದು. ಯಾವತ್ತೂ ಫೇಲ್ಯೂರ್ನ ಆಪರ್ಚುನಿಟಿಯಾಗಿ ತೊಗೋಬೇಕು. ಯಾವತ್ತೂ ಫೇಲ್ಯೂರ್ ಸ್ಟೋರೀಸ್ನ ಓದಿ ಅಂತ ಹೇಳ್ತೀನಿ ನಾನು. ಮತ್ತು ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಯಾವುದಿಂದನೂ ಇಟ್ಕೋಬಾರ್ದು. ಟ್ರಸ್ಟ್ ದ ಪ್ರೋಸೆಸ್ನ ಟ್ರಸ್ಟ್ ಮಾಡಬೇಕು ಮತ್ತು ಜರ್ನಿನ ಎಂಜಾಯ್ ಮಾಡಬೇಕು. ಯಾವತ್ತು ಇದಾಗಲೇಬೇಕು, ಇದಾಗಲಿಲ್ಲ ಅಂದರೆ ನಾನು ಇರೋದಿಲ್ಲ, ಆ ಥರ ಎಲ್ಲ ಒಂದು ಡಿಸೈಡ್ಸ್ನ ಇಟ್ಕೋಬಾರ್ದು. ಯಾವತ್ತೂ 100% ಆಗಬೇಕು, 100% ತೊಗೋಬೇಕು. ಅದು ತೊಗೊಂಡಿಲ್ಲ ಅಂದರೆ ಏನೂ ಆಗಲ್ಲ, ಅದು ನನ್ನ ಡಿಫೈನ್ ಮಾಡಲ್ಲ ಅನ್ನೋ ಥರ ಇರಬೇಕು. ಫೇಲ್ಯೂರ್ ಕಮ್ಸ್ ಟು ಟೆಸ್ಟ್ ಯು, ನಾಟ್ ಟು ಡಿಫೈನ್ ಯು. ಏನಕ್ಕೆ ಸೋಲು ಬರುತ್ತೆ ಅಂದರೆ ನಿನ್ನ ಒಂದು ಟೆಸ್ಟ್ ಮಾಡೋದಕ್ಕೆ, ನೀನೇನು ಅನ್ನೋದನ್ನ ಉಲ್ಲೇಖ ಮಾಡೋದಕ್ಕೆ ಬರಲ್ಲ. ಅದು ಯಾವಾಗಲೂ ಫೇಲ್ಯೂರ್ನ ಆಪರ್ಚುನಿಟಿಯಾಗಿ ತಗೊಂಡು ಮುಂದೆ ಹೋಗಬೇಕು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ SSLCಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿ ಈ ವರ್ಷದ ಪ್ರವೇಶ ಪಡೆದವರಿಗೂ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ಸಮಾರಂಭ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಿಸಿ ಪ್ರೇರಣೆಯಾದ ಉದ್ಘಾಟನಾ ಕ್ಷಣವಾಗಿತ್ತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.